ಇದು ಕೃಷ್ಣ ಟೆಂಪಲ್ಲು. ನೋಡ್ತಾ ಇರೋಂಗೆ ಆಲ್ಮೋಸ್ಟ್ ಹಾಳಾಗಿದೆ, ಈಗ ರಿನೋವೇಟ್ ಮಾಡ್ತಾ ಇದ್ದಾರೆ. ಮುಂದ್ಗಡೆ ಈ ಕಡೆ ಕೃಷ್ಣ ಬಜಾರ್, ನಮ್ಮಲ್ಲಿ ದೇವರಾಜ ಮಾರ್ಕೆಟ್ ಇದೆಯಲ್ಲ ಆ ಥರ ಬಿಗ್ ಬಜಾರ್ ಥರ ಇದು ಕೃಷ್ಣ ಬಜಾರ್. ದೇವ್ರ ಹೆಸರಲ್ಲಿದೆ ಕೃಷ್ಣ ಬಜಾರ್. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿಯ ಮಾರ್ಕೆಟ್. ಆ್ಯಂಡ್ ನೋಡಿ ಎಷ್ಟು ಸ್ಟಾಲ್ಸ್ ಇದೆ ಇಲ್ಲಿ ಮತ್ತು ದೇವಸ್ಥಾನದ ಅಲ್ಲಿ ಕೂಡ ಇಲ್ಲೇ ಚಿನ್ನ, ವಜ್ರ, ವೈಡೂರ್ಯ ಎಲ್ಲನೂ ಇಲ್ಲೆಲ್ಲ ಇಟ್ಕೊಂಡು ಮಾರ್ತಾಯಿದ್ರಂತೆ. ಹೆಂಗಿದ್ದಿದ್ದ ಜಾಗ ಹೆಂಗಾಗ್ಬಿಟ್ಟಿದೆ, ಹೆಂಗಿದ್ದವ್ರು ನಾವೆಲ್ಲ ಹೆಂಗಾಗ್ಬಿಟ್ಟಿದ್ದೀವಿ. ಚಿನ್ನ ವಜ್ರ ಎಲ್ಲ ಮಾರ್ತಾಯಿದ್ರು ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವೆಷ್ಟು ಶ್ರೀಮಂತರಾಗಿದ್ವಿ ಅಂತ. ಇಲ್ಲಿಂದ ಮಾತಂಗ ಪರ್ವತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಡೆಡ್ ಎಂಡಲ್ಲಿದೆ ಮೇಲ್ಗಡೆ. ಆ್ಯಂಡ್ ಕೃಷ್ಣ ಬಜಾರ್ ಆ್ಯಂಡ್ ಕೃಷ್ಣ ಟೆಂಪಲ್, ಕೃಷ್ಣನ ಸನ್ನಿಧಿ ಎದುರುಗಡೆ ಬಜಾರ್. ಆ್ಯಂಡ್ ಸ್ಟೆಪ್ಸ್ ನೋಡಿ, ಆ ಕಾಂಪೌಂಡ್ಗಳು ನೋಡಿ. ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಫುಲ್ಲು ಅವತ್ತಿನ ಕಾಲಕ್ಕೆ ಇದ್ದಿದ್ರೆ ಯಾವ ಥರ ಇರ್ತಿತ್ತು ಅಂತ. ಎಲ್ಲ ಕುದುರೆ ವ್ಯಾಪಾರ ಆಗ್ತಿತ್ತು. ಆ್ಯಕ್ಚುಲಿ ನಮ್ಮಲ್ಲಿ ಕುದುರೆಗಳು ಅವೆಲ್ಲ ಇರಲಿಲ್ಲ. ಅವ್ರ ಹತ್ರ ಸ್ಪೈಸಸ್ ಮತ್ತು ವಜ್ರ, ಚಿನ್ನ ಅವೆಲ್ಲ ಅವ್ರಿಗೆ ಬೇಕಿತ್ತು. ನಮಗೆ ಕುದುರೆಗಳು ಮತ್ತು ಬೇರೆ ಅವರಿಂದ ಕೆಲವೊಂದು ವಸ್ತುಗಳು ಬೇಕಿತ್ತು. ಸೊ ಬಾರ್ಟರ್ ಸಿಸ್ಟಮಲ್ಲಿ ಇಲ್ಲಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾಯಿದ್ರು, ಕೊಟ್ಟು ತೊಗೊಳೋದು ಮಾಡ್ತಾಯಿದ್ರು. ನೀರಿಡೋಕ್ಕೆ, ಸ್ಟೋರ್ ಮಾಡೋಕ್ಕೆ ಅಂತ ಏನೋ ಮಾಡಿದ್ದಾರೆ ಅನಿಸುತ್ತೆ. ದೇವಸ್ಥಾನಕ್ಕೆ ನೀರು ಮೋಸ್ಟ್ಲಿ. ಆ್ಯಂಡ್ ಅಲ್ಲೆಲ್ಲ ದೂರದಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ಥರ ಇದೆ ಅಲ್ಲಿ. ಈ ಕಡೆ ಎಲ್ಲ ಬನ್ನಿ ಕೃಷ್ಣ ಮಾರ್ಕೆಟ್ ಒಳಗಡೆ ಹೋಗಿ ಬರೋಣ. ಇಲ್ಲಿ ಆ್ಯಕ್ಚುಲಾಗಿ ಮೇನ್ ದೇವರು ಇರಬೇಕಿತ್ತು, ಬಟ್ ದೇವರಿಲ್ಲ. ಇವಾಗ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಏನು ಪ್ರಯೋಜನ ನೋಡಿ, ಹೆಂಗೆ ಕಾಣಿಸ್ತಾ ಇದೆ ಗೋಪುರ. ಫೀಲ್ ಸ್ಯಾಡ್. ಇಲ್ಲೂ ಅಷ್ಟೇ ಗೋಪುರಗಳೆಲ್ಲ ಹೊಡೆದಾಕಿದ್ದಾರೆ. ಇದೊಂದು ದೇವಸ್ಥಾನ, ದೇವರಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಗದೆ ಇದೆ, ಗದೆ. ಎಲ್ಲ ಕಡೆ ಗದೆಗಳಿದೆ. ಆ್ಯಂಡ್ ಇಲ್ಲಿ ಆ ಮ್ಯೂಸಿಕ್ ಇತ್ತಲ್ಲ, ವಿಜಯ ವಿಠಲ ದೇವಸ್ಥಾನದಲ್ಲಿ ಇದೆಯಲ್ಲ, ಅದೇ ಥರ ಕಂಬ ಇದೆ. ಇಲ್ಲಿ ಮ್ಯೂಸಿಕ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ದೇವಸ್ಥಾನ ಸುತ್ತ ಗದೆ ಇದೆ. ಸ್ಟ್ರೇಂಜ್ ಆಗಿದೆ, ಯಾಕೆಂದರೆ ಎಲ್ಲೂ ನಾನು ಇದನ್ನು ನೋಡಲಿಲ್ಲ. ಎಲ್ಲ ಕಡೆ ಗದೆ ಇದೆ, ಒಂದೊಂದು ಬೇರೆ ಬೇರೆ ಥರ ಡಿಫ್ರೆಂಟ್ ಗದೆಗಳು ನೋಡಿ. ಇಲ್ಲಿ ಒಂಥರ ಸ್ಟ್ರಕ್ಚರ್ ಇದೆ, ಮತ್ತು ಇದು ಒಂಥರ ಇದೆ, ಇದು ಬೇರೆ ಇದೆ, ಎಲ್ಲನೂ ಬೇರೆ ಬೇರೆ. ಇಲ್ಲಿ ಬ್ರಹ್ಮದೇವರ ಮೂರ್ತಿ ಇದೆ. ಇದು ತುಂಬ ರೇರ್, ನಿಮಗೆ ಕಾಣಿಸಲ್ಲ. ಸೊ ಈ ಕೃಷ್ಣ ದೇವಸ್ಥಾನನ ಕೃಷ್ಣದೇವರಾಯರು ಒರಿಸ್ಸಾ ಯುದ್ಧನ ಗೆದ್ದಾದಮೇಲೆ
ಅಲ್ಲಿಂದ ತಂದಿದ್ದಂಥ ಐಡಲ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮುಖ್ಯ ದೇವರಾಗಿ ಪೂಜೆ ಮಾಡ್ತಾರಂತೆ. ಸೊ ಆವಾಗ ಈ ಟೆಂಪಲ್ನ ಕಟ್ಟಿದ್ದಾರೆ ಕೃಷ್ಣದೇವರಾಯರು 1513 1513 ಕಳಿಂಗ ಯುದ್ಧ ಆದಮೇಲೆ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನಮ್ಮ ಫ್ರೆಂಡ್ ಚಾನಲ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ.